ಮಾರ್ನಿಂಗಿಂದನೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಶುಕ್ರವಾರದ ವಿಡಿಯೋನ ಹಾಕ್ತಾ ಇದ್ದೀನಿ. ಹಾಗೆ 2-3 ದಿವಸದ್ದು ವಿಡಿಯೋ ಸೇರಿಸಿ ನಿಮಗೆ ಹಾಕ್ತಾ ಇದ್ದೀನಿ. ಪೂಜೆ ಮಾಡೋಕ್ಕೆ ಪಾತ್ರೆಗಳೆಲ್ಲ ತೊಳೆದು ಇವಾಗ ಚೆನ್ನಾಗಿ ಅದನ್ನು ಒರೆಸಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ರಂಗೋಲಿ ಕೂಡ ಹಾಕ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಸ್ನಾನ ಮಾಡಿ ಆದಮೇಲೆ ರಂಗೋಲಿ ಹಾಕ್ತೀನಿ, ಬೆಳಗ್ಗೆ ಎದ್ದು ಕೂಡಲೇ ಹಾಕಲ್ಲ. ರಂಗೋಲಿ ಎಲ್ಲ ಹಾಕಿ ಆದಮೇಲೆ ಹೊಸ್ತಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಒಳಗೆ ದೇವ್ರ ಹತ್ರ ಕೂಡ ರಂಗೋಲಿ ಹಾಕ್ತೀನಿ. ಸಿಂಪಲ್ ಆಗಿ ನಂಗೆ ಬರುವಂಥ ರಂಗೋಲಿಯನ್ನು ನಾನು ಹಾಕ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಆವಾಗಲೇ. ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂದರೆ ಕರೆಂಟ್ ಹೋಯ್ತು. ಪೂಜೆ ಮಾಡೋ ಟೈಮಲ್ಲಿ ಕರೆಂಟ್ ಹೋಗಿತ್ತು. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಕರೆಂಟ್ ಬಂತು. ಸೊ ಇದು ನನ್ನ ಚೌಲಿ, ಇದು ನನ್ನ ಮದುವೆಗೆ ತಗೊಂಡಿರೋದು. ಪ್ರಾಗ್ಯ ತುಂಬಾ ವಿಡಿಯೋಸ್ ಅಲ್ಲಿ ಹಾಕಿರ್ತಾಳೆ, ನೀವು ನೋಡಿದ್ರಿ ತುಂಬಾ ವಿಡಿಯೋಸ್ ಅಲ್ಲಿ. ಇದು ತುಂಬಾ ಸಿಕ್ಕಾಗಿತ್ತು ಅವಳು ಹಾಕಿ ಹಾಕಿ. ಅದಕ್ಕೆ ಇದನ್ನ ಚೆನ್ನಾಗಿ ಸಿಕ್ಕೆಲ್ಲ ಬಿಡಿಸಿ ಜಡೆ ಹಾಕಿಡ್ತಾ ಇದ್ದೀನಿ, ಅವಾಗ ನೀಟ್ ಆಗಿರುತ್ತೆ ಅಂತ ಹೇಳಿ. ಆಕ್ಚುಲಿ ನಾವೊಂದು ಮದ್ವೆಗೆ ಹೋಗೋದಿತ್ತು, ಅದಕ್ಕೆ ಅಂತ ತಗೊಂಡ್ ಬಂದಿದ್ದೆ. ನಾನು ತಗೊಬಂದಿದ್ದೆಲ್ಲ, ಪ್ರಾಗ್ಯ ತಗೊಬಂದಿತ್ತು ಅವಳು ಹಾಕ್ಬೇಕಂತ. ಸೊ ಇವಾಗ ಮದ್ವೆ ಹೋಗ್ಲಾ ಬೇಡವಾ ಅನ್ನೋ ಒಂದು 2 ಮನ್ಸಿದೆ. ಒಂದ್ ಮನ್ಸು ಹೋಗೋಣ ಅಂತ, ಇನ್ನೊಂದು ಬೇಡ ಅಂತ. ಹಾಗಾಗಿ ಏನ್ ಮಾಡೋದನ್ನೋ ಕನ್ಫ್ಯೂಸ್ ಅಲ್ಲೇ ಇದ್ದೀನಿ. ಬ್ಲೌಸ್ ಹೊಲಿಯಕ್ಕೆ ಕೂಡ ಕೊಟ್ಟಿದ್ದೀನಿ, ಊರಲ್ಲೇ ಕೊಟ್ಟು ಬಂದಿದ್ದೆ. ಅದನ್ನ ಬಸ್ಸಲ್ಲಿ ಕಳ್ಸಕ್ಕೆ ಹೇಳುವ ಅಂತ ಇದ್ದೆ ನಾನು. ಅದನ್ನ ಕೂಡ ಕಳ್ಸಕ್ ಹೇಳಲಿಲ್ಲ. ಇಲ್ಲಿ ಅತ್ತಿಗೆ ಅವರೆಲ್ಲ ಕರಿತಾ ಇದ್ದಾರೆ, ಹೋಗುವ ಬಾ ಅಂತ. ಒಂಥರ ಕನ್ಫ್ಯೂಸ್ ಆಗ್ಬಿಟ್ಟಿದೆ, ಹೋಗುದಾ ಬೇಡವಾ ಅಂತ. ಲಾಂಗ್ ಜರ್ನಿ ಅಲ್ವಾ, 1 ವೀಕ್ ಆಗುತ್ತೆ ಹೋಗಿ ಬರುದೆಲ್ಲ. ಹಾಗಾಗಿ ನಾನು ಮನ್ಸಷ್ಟು ಇಲ್ಲ, 50-50 ಇದೆ. 1 ಮನ್ಸು ಹೋಗೋಣ, 1 ಮನ್ಸು ಬೇಡ ಅಂತ. ನೋಡ್ಬೇಕು ಏನಾಗ್ತದೆ ಅಂತ. ನೋಡಿ ಇದನ್ನೆಲ್ಲ ಕಟ್ಟಿಟ್ಟಿದ್ದೀನಿ ಇವಾಗ. ಚೆನ್ನಾಗಿ ಜಡೆ ಕಟ್ಟಿಟ್ಟಿದ್ದೀನಿ. ಕೆಳಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಬಂತು, ಇಲ್ಲಿ ಚೆನ್ನಾಗಿ ಬಂದಿದೆ. ಇದನ್ನ ಇವಾಗ ಒಳಗಿಡ್ತೀನಿ. ಸ್ವಲ್ಪ ನಂದು ಮೇಕಪ್ ಪ್ರಾಡಕ್ಟ್ ಎಲ್ಲ ಇತ್ತು, ಅದೆಲ್ಲ ವಾಶ್ ಮಾಡಿಲ್ಲ. ಅದನ್ನ ವಾಶ್ ಎಲ್ಲ ಮಾಡಿ ಬಿಸಿಲಿಗೆ ಒಣಗಿಸಿ ಚೆನ್ನಾಗಿ ಇಡೋಣ ಅಂತ. ಮದುವೆಗೆ ಹೋಗುದಾದ್ರೆ ತಗೊಂಡು ಹೋಗುದು, ಇಲ್ಲ ಅಂದ್ರೆ ಇಲ್ಲ. ಒಂಥರ ಏನೋ ಕನ್ಫ್ಯೂಸ್ಡ್ ಆಗಿದ್ದೀನಿ ನಾನು, ಹೋಗುದಾ ಬೇಡವಾ ಅಂತ. ನೋಡ್ಬೇಕು. ಹೋಗುದಾದ್ರೆ ಗೊತ್ತಾಗತ್ತಲ್ಲ, ನಿಮ್ ಜೊತೆ ಶೇರ್ ಮಾಡ್ತೀನಿ. ಓಕೆ, ಇವಾಗ ಸ್ಯಾರಿ ಕುಚ್ಚ ಮೊನ್ನೆ ಕಟ್ಟಿಟ್ಟಿದ್ದೆ ಅಲ್ಲ, ಇನ್ನೂ ಸ್ವಲ್ಪ ಕಟ್ಲಿಕ್ಕೆ ಉಂಟು. ಅದನ್ನ ನಿಮ್ಗೆ ತೋರಿಸ್ತೀನಿ. ಕೆಲವೊಬ್ರು ಕೇಳಿದ್ರು ಹೇಗೆ ಅಂತ, ನಿಮ್ಗೂ ತೋರಿಸ್ತೀನಿ. ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು. ಓಕೆ, ನಾನು ಮತ್ತೆ ಮಧ್ಯಾಹ್ನ ಊಟಕ್ಕೆ ನಾನು ಹೀರೆಕಾಯಿ ಸಾಂಬಾರು ಮಾಡಿದ್ದೆ. ಸಿಂಪಲ್ ಆಗಿ ಮಾಡಿರೋದು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇಲ್ಲ. ಹಾಗೆ ವೆಜ್ ಆಗಿರೋದ್ರಿಂದ ಹಪ್ಪಳ ಕಾಯಿಸ್ತಾ ಇದ್ದೀನಿ. ತುಂಬ ಆಯಿಲ್ ಹಾಕಿಬಿಟ್ರೆ ಜಾಸ್ತಿ ಹಾಗೆ ಉಳ್ದೋಗ್ತದೆ. ಅದಕ್ಕೋಸ್ಕರ ಸ್ವಲ್ಪನೇ ತವಾಗೆ ಎಣ್ಣೆ ಹಾಕಿಬಿಟ್ಟು ಹಪ್ಪಳನ ಕಾಯಿಸ್ಕೊಳ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿದೆ ಹಪ್ಪಳ. ಇದು ಮೊನ್ನೆ ನನ್ನ ಹಸ್ಬೆಂಡ್ ತಂದಿದ್ದು. ತುಂಬ ಖಾರವಾಗಿ, ನೀವು ವೆಜ್ಜೆಲ್ಲ ಅಡುಗೆ ಇದ್ದಾಗ ತುಂಬ ಚೆನ್ನಾಗಾಗುತ್ತೆ. ಇದು ಹಪ್ಪಳ ತುಂಬ ದೊಡ್ಡದಾಗಿದೆ ನೋಡಿ ಹಪ್ಪಳ. ಪ್ರಾಗ್ಯ ಒಳಗೆ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಏನೋ ಕಲರಿಂಗ್ ಮಾಡೋದು ಕೊಟ್ಟಿದ್ದಾರೆ ಅವಳಿಗೆ. ಕಲರಿಂಗ್ ಮಾಡೋದಂದರೆ ಖುಷಿ ಭಾರಿ. ಹಾಗೆ ನಾನು ರಿಲಯನ್ಸಲ್ಲಿ ಪ್ರಾಗ್ಯಗೆ ಒಂದು ಡ್ರೆಸ್ ತೊಗೊಬಂದಿದ್ದೆ, ಫ್ರಾಕು. ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಸಿಂಪಲ್ ಆಗಿ ಇದೆ, ಬಟ್ ಪ್ರಾಗ್ಯಂಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅಂದರೆ ಸಿಂಪಲ್ ಆಗಿರುವಂಥದ್ದು. ಈ ಕಲರ್ ಅವಳ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಇದನ್ನೇ ತಗೊಂಡೆ. ಓಕೆ, ಬೆಳಗ್ಗೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಿನ್ನೆಯಿಂದ ಮಧ್ಯಾಹ್ನದಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ. ನಿನ್ನೆ ಮಧ್ಯಾಹ್ನ ತನಕ ನಾವು ಮದುವೆಗೆ ಹೋಗೋದು ಅಂತ ಪ್ಲಾನ್ ಇತ್ತು ಫಸ್ಟ್. ಮತ್ತೆ ಮಿಡಲ್ ಅಲ್ಲಿ ಪ್ಲಾನ್ ಕ್ಯಾನ್ಸಲ್ ಆಯ್ತು, ಮದುವೆಗೆ ಹೋಗೋದು ಬೇಡ ಅಂತ. ಅದಕ್ಕೋಸ್ಕರ ನಾನು ಬ್ಲೌಸು ಅಲ್ಲಿ ಸ್ಟಿಚ್ ಕೊಟ್ಟಿದ್ದವಳು ಬೇಡ ಮನೆಗೆ ಹೋದಾಗ ತಗೊಳ್ಳೋಣ ಅಂತ ಹೇಳಿ ಅದನ್ನು ಕೂಡ ನಾನು ತರಿಸ್ಲಿಲ್ಲ. ಹಾಗೆ ಪ್ರಾಗ್ಯಂಗ್ ಬಟ್ಟೆ ಕೂಡ ತೆಗ್ದಿರ್ಲಿಲ್ಲ. ಹಾಗಾಗಿ ನಿನ್ನೆ ಸಂಜೆ ಸಡನ್ ಆಗಿ ನಾನು ಹೋಗಿ ಪ್ರಾಗ್ಯಂಗೆ ಬಟ್ಟೆ ತಗೊಂಡು ಬಂದೆ. ಹಾಗೆ ಹೋಗುದಂತ ಆಯ್ತು. ಇನ್ನು ಏನು ರೆಡಿ ಇಲ್ಲ ನಮ್ದು, ಹೋಗುದು ಇನ್ನು 2 ಡೇಸ್ ನಮ್ಗೆ ಟೈಮ್ ಇರುದಷ್ಟೇ. ಅದರಲ್ಲಿ ಎಲ್ಲ ರೆಡಿ ಮಾಡ್ಬೇಕು, ಪ್ಯಾಕ್ ಆಗ್ಬೇಕು. ಪ್ರಾಗ್ಯಂಗೆ ನಿನ್ನೆ ಒಂದು ಡ್ರೆಸ್ ತಗೊಂಡ್ ಬಂದೆ ನೋಡಿ, ಇದು ಫ್ರಾಕ್ ತಗೊಂಡೆ. ಮತ್ತೆ ಹಳೇದು 2 ಉಂಟು ಡ್ರೆಸ್ಸು, ಅದನ್ನೇ ಮ್ಯಾನೇಜ್ ಮಾಡೋಣ ಅಂತ. ಮೆಹಂದಿಗೆ ಮತ್ತೆ ಇದಕ್ಕೆ ರಿಸೆಪ್ಷನ್ ಏನದು, ಇದು ಮದ್ವೆಗೆ ಹಾಕೋಣ ಅಂತೇಳಿ ಇದು ತಗೊಂಡೆ. ನಿನ್ನೆ ರಿಲಯನ್ಸ್ ಅಲ್ಲಿ ತಗೊಂಡ್ ಬಂದೆ ನೋಡಿ. ಈ ತರ ಉಂಟು. ಅವಳಿಗೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಈ ಕಲರ್ ಡ್ರೆಸ್ ಇರ್ಲಿಲ್ಲ ಅವಳ ಹತ್ರ, ಹಾಗಾಗಿ
ಇನ್ನು ಸೀರೆ ಕುಚ್ಚ ಇದೆಯಲ್ಲ ಅದನ್ನ ಸ್ವಲ್ಪ ಕಟ್ಟಿಟ್ಟಿದ್ದೀನಿ, ಜಾಸ್ತಿ ಫುಲ್ ಕಂಪ್ಲೀಟ್ ಮಾಡಿಲ್ಲ. ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಂಗೆ ಟೈಮ್ ಇಲ್ಲ, ಆದ್ರೂ ಮೇಲಿಂದ ಮೇಲೆ ನಾನು ನಿಮ್ಗೆ ಶೇರ್ ಮಾಡಿ ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ. ನೆಕ್ಸ್ಟ್ ಟೈಮ್ ಬೇರೆ ಸ್ಯಾರಿಗೆ ಹಾಕುವಾಗ ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಯಾಕಂದ್ರೆ ಇನ್ನು ಬ್ಯಾಗ್ ಪ್ಯಾಕಿಂಗ್ ಆಗಬೇಕು. ಇವತ್ತು ಬ್ಲೌಸ್ ಕೂಡ ಕಳ್ಸಕ್ ಹೇಳಿದೀನಿ ಬಸ್ ಅಲ್ಲಿ ಹೋಗಿ ತಗೊಂಡ್ ಬರ್ಬೇಕು. ಸೊ ಹಾಗಾಗಿ ನೋಡುವ ಬ್ಲೌಸ್ ಎಲ್ಲ ಹೆಂಗ್ ಸ್ಟಿಚ್ ಮಾಡಿದ್ದಾರೆ. ಸಿಂಪಲ್ ಆಗಿ ಮಾಡಕ್ ಹೇಳಿದೀನಿ, ನಾನು ಡಿಸೈನ್ ಏನ್ ಮಾಡಿಸಿಲ್ಲ. ಓಕೆ, ಇದನ್ನ ನಾನು ಬ್ಯಾಗಲ್ಲಿ ಹಾಕಿ ಇಡ್ತೀನಿ. ಮತ್ತೆ ಹೇಗೂ ನಾವು ಬ್ಯಾಗ್ ಪ್ಯಾಕಿಂಗ್ ಮಾಡ್ಬೇಕಲ್ವಾ, ಹಾಗಾಗಿ ಇವಾಗ ನಾನು ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ಸ್ಯಾರಿ ಕುಚ್ಚ ಕಟ್ಲಿಕ್ಕೆ ಬರ್ತೀನಿ. ನಿಮ್ಗೂ ತೋರಿಸ್ತೀನಿ ಮೇಲಿಂದ ಮೇಲೆ ಹೇಗ್ ಮಾಡೋದನ್ನ. ಮೊನ್ನೆ ಡೀಟೇಲ್ ಕೇಳಿದ್ರು ಇಬ್ರು, ಹಾಗಾಗಿ ನಾನು ಡೀಟೇಲ್ ಆಗಿ ತೋರಿಸ್ತೀನಿ ನಿಮ್ಗೆ ಏನು ಅದಕ್ಕೆ ಏನ್ ಬೇಕು, ಯಾವ ಪ್ರಾಡಕ್ಟ್ ಬೇಕು ಮಾಡ್ಲಿಕ್ಕೆ ಅನ್ನೋದನ್ನ. ಒಂದು ನಾನು ಫೇಸಿಗೆ ಆಗುವಂತದ್ದೊಂದು ಫೇಸ್ ಪ್ಯಾಕ್ ಟೈಪ್ ಅಲ್ಲಿ ಒಂದು ರೆಡಿ ಮಾಡೋಣ ಅಂತಿದ್ದೀನಿ. ನೋಡಿ, ಇದಕ್ಕೆ ನಾನು ಫ್ಲೆಕ್ಸ್ ಸೀಡ್ಸ್ ತಗೊಂಡಿದ್ದೀನಿ. ಇಷ್ಟನ್ನು ಹಾಕಲ್ಲ ನಾನು, ಸ್ವಲ್ಪ ಹಾಕಿ ಇದನ್ನ ಸ್ವಲ್ಪ ಬೇಯಿಸಿ ಇದರದ್ದು ಜೆಲ್ ಏನ್ ಬರುತ್ತೆ ಅದನ್ನ ಮಾತ್ರ ತಗೊಳ್ಬೇಕು. ಇದನ್ನ ನಾನು ಇವಾಗ ಮಾಡ್ಕೊಳ್ತೀನಿ. ಇಷ್ಟು ಹಾಕ್ತೀನಿ, ಸ್ವಲ್ಪನೇ ಹಾಕಿ ಮಾಡ್ತೀನಿ ನಾನು. ನೋಡ್ಬಿಟ್ಟು ಆಮೇಲೆ ಹೇಗಾಗ್ತದೆ ನೋಡೋಣ. ಇದನ್ನ ಇವಾಗ ಚೆನ್ನಾಗಿ ವಾಶ್ ಮಾಡಿ ಆದ್ಮೇಲೆ ಇದನ್ನ ಈಗ ನಾನು ಕುದಿಲಿಕ್ಕೆ ಬಿಡ್ತೀನಿ. ಇವಾಗ ನಾನು ಇದನ್ನ ಬೇಯಿಸ್ಲಿಕ್ಕೆ ಹಾಕಿದ್ದೀನಿ. ಇದೊಂಥರ ಏನು ಹೇಳೋದು, ಲೋಳೆ ಹಾಗೆ ಆಗ್ತದೆ. ಆವಾಗ ನಾವು ಅದನ್ನು ಗ್ಯಾಸ್ ಆಫ್ ಮಾಡ್ಕೊಂಡ್ರೆ ಆಯಿತು. ಇವಾಗ ನೋಡಿ, ಈ ಥರ ಸೋಸೋದ್ರಲ್ಲಿ ಹಾಕಿ ನಾನು ಸೋಸೋಣ ಅಂತ ಹಾಕಿದೆ. ಬಟ್ ಈ ಥರ ಸೋಸೋದ್ರಲ್ಲಿ ಹಾಕಿದರೆ ನಿಮಗೆ ಆ ಜೆಲ್ ತೆಗಿಯೋಕ್ಕೆ ಕಷ್ಟ ಆಗುತ್ತೆ. ನೀವು ಒಂದು ವೈಟ್ ಚೆನ್ನಾಗಿರೋ ಬಟ್ಟೆಯಲ್ಲೇ ಸೋಸ್ಕೊಳ್ಳಿ, ಅದು ಬೆಟರ್ ಅಂತ ನನಗನ್ನಿಸ್ತು. ಇದು ಒಂದು ಒಳ್ಳೆ ಒಂದು ಫೇಸಿಗೆ ಹಾಕುವಂಥ ಕ್ರೀಮ್ ಅಥವಾ ಒಂದು ಫೇಸ್ ಪ್ಯಾಕ್ ಆ ಥರ ಆಗ್ತದೆ. ನೋಡಿ, ಈ ಥರ ನಾನು ಮಾಡೋಕ್ಕೆ ಹೋದೆ, ಬಟ್ ಅದು ಆಗಲಿಲ್ಲ. ಹಾಗೆ ಪ್ರಾಗಿ ಹಸಿವೆ ಆಗ್ತದೆ ಅಂತ ಬಂದಳು. ಅವಳಿಗೆ ಒಂದು ಆರೆಂಜನ್ನು ಬಿಡಿಸಿ ಕೊಡ್ತಾ ಇದ್ದೀನಿ. ಅವಳಿಗಂತೂ ಆರೆಂಜಲ್ಲಿ ಒಂದು ಚೂರು ಸಿಪ್ಪೆ ಗಿಪ್ಪೆ ಏನೂ ಇರಬಾರ್ದು, ಒಂದು ಸಣ್ಣದು ಎಳೆ ಸಹ ಇರಬಾರ್ದು, ಕ್ಲೀನ್ ಮಾಡಿ ಕೊಡಬೇಕು. ಹಾಗೆ ಈ ಕ್ರೀಮ್ ಇದೆಯಲ್ಲ, ನಾನು ನಿಮಗೆ ಇವಾಗ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ನೈಟ್ ಮಲಗುವ ಮುಂಚೆ ಹಾಕಿಬಿಟ್ಟು ಮಾರ್ನಿಂಗು ಫೇಸನ್ನು ವಾಶ್ ಮಾಡಿ. ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಹಗಲಲ್ಲೇ ಹಾಕಿ ತೋರಿಸಿದ್ದೀನಿ. ನೋಡಿ, ಈ ಥರ ಬಟ್ಟೆಲಿ ಹಾಕಿ ನೀವು ಸೋಸ್ಕೊಳ್ಳಿ, ಆವಾಗ ನಿಮ್ಗೆ ಆರಾಮಾಗಿ ಸಿಗುತ್ತೆ. ನೋಡಿ, ಇಷ್ಟೊಂದು ನನಗೆ ಜೆಲ್ ಸಿಕ್ಕಿದೆ ಅಷ್ಟು ಇದರಲ್ಲಿ. ಇದನ್ನು ನೀವು ಹೇರಿಗೆ ಕೂಡ ಅಪ್ಲೈ ಮಾಡ್ಕೋಬೋದು. ಇದಕ್ಕೆ ಇವಾಗ ನಾನು 1 by 1 ಏನೆಲ್ಲ ಹಾಕ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಹಾಗೆ ನಾನು ಇದಕ್ಕೆ ಅಲೋವೆರಾ ಜೆಲ್ ಹಾಕ್ತಾ ಇದ್ದೀನಿ. ಆದಷ್ಟು ನೀವು ಒಳ್ಳೆ ಪ್ಯೂರ್ ಆಗಿರೋವಂಥ ಅಲೋವೆರಾ ಜೆಲ್ ತೊಗೊಳ್ಳಿ. ಈ ಥರ ಗ್ರೀನ್ ಇದೆ ಅಂದರೆ ಇದರಲ್ಲಿ ಏನಾದರೂ ಒಂದು ಮಿಕ್ಸ್ ಇರುತ್ತೆ. ಆದಷ್ಟು ಸ್ವಲ್ಪ ವೈಟ್ ಆಗಿರೋಂಥ ಅಲೋವೆರಾ ಜೆಲ್ ತೊಗೊಳ್ಳಿ, ನ್ಯಾಚುರಲ್ ಆಗಿರುತ್ತೆ ಅದು. ಸೊ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಗ್ಲಿಸರಿನ್ ತೊಗೋಬೇಕು. ಗ್ಲಿಸರಿನ್ನು ನಿಮಗೆ ಮುಖದಲ್ಲಿ ನೆರಿಗೆಗಳೆಲ್ಲ ಬರದೇ ಇರೋ ಹಾಗೆ ಫೇಸ್ನ ಚೆನ್ನಾಗಿಟ್ಟಿರುತ್ತೆ. ಇದು ನೋಡಿ ಎಷ್ಟು ಹಾಕಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ನಾನು ಆ ಅಲೋವೆರಾ ಜೆಲ್ಲಲ್ಲೂ ನೋಡಿದ್ದೀನಿ, ಸ್ವಲ್ಪ ಗ್ಲಿಸರಿನ್ ಮಿಕ್ಸ್ ಇದೆ ಅದು. ಸೊ ಹಾಗಾಗಿ ನಾನು ಕ್ವಾಂಟಿಟಿಯಲ್ಲಿ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ. ನೀವು ಒಳ್ಳೆ ಅಲೋವೆರಾ ನೀವು ಅಥವಾ ನಿಮ್ಮ ಮನೇಲಿರೋದು ಹಾಕೋದಾದರೆ ಸ್ವಲ್ಪ ಜಾಸ್ತಿ ಗ್ಲಿಸರಿನ್ ಹಾಕ್ಬೋದು. ಎಲ್ಲವನ್ನ ಹಾಕಿ ಆದಮೇಲೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೊಂದು ಒಳ್ಳೆ ಕ್ರೀಮ್ ಆಗುತ್ತೆ, ನೈಟ್ ಕ್ರೀಮು ನೀವು ಯೂಸ್ ಮಾಡ್ಬೋದು. 1 ಮಂತ್ ಯೂಸ್ ಮಾಡಿ ನೋಡಿ, ತುಂಬಾ ಎಫೆಕ್ಟ್ ಆಗುತ್ತೆ. ಆದರೆ ನೈಟ್ ಹಚ್ಕೊಳ್ಳಿ, ಇದರ ರಿಸಲ್ಟ್ ನಿಮಗೆ ಬೇಗನೆ ಸಿಗುತ್ತೆ ಅಂತ ಹೇಳ್ಬೋದು. ಆಮೇಲೆ ನಾನು ವಿಟಮಿನ್ ಇ ಕ್ಯಾಪ್ಸೂಲ್ ತೊಗೊಂಡಿದ್ದೀನಿ. ಇದನ್ನು ಒಂದನ್ನು ಹಾಕ್ತೀನಿ. ಇದು ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ, ವಿಟಮಿನ್ ಇ ಕ್ಯಾಪ್ಸೂಲು. ಇದು ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆ ಒಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇದನ್ನು ಹಾಕಿ ಕೂಡ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ನಿಮ್ಮ ಮನೇಲಿ ನೀವೇ ಟ್ರೈ ಮಾಡಿ, ಆವಾಗ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಾನು ಹೇಳೋದಕ್ಕಿಂತ ನೀವು ಮಾಡಿದಾಗ ಗೊತ್ತಾಗುತ್ತೆ. ಈ ಫ್ಲೆಕ್ಸ್ ಸೀಡ್ಸ್ ಇದೆಯಲ್ಲ, ಇದರದ್ದು ಜೆಲ್ ನೀವು ಹೇರಿಗೆ ಕೂಡ ಮಾಸ್ಕಾಗಿ ಅಪ್ಲೈ ಮಾಡ್ಬೋದು. ಹೇರ್ ತುಂಬ ಸ್ಮೂತಾಗಿ ಆಗುತ್ತೆ. ಒಂದು ಕಂಡೀಷ್ನರ್ ಥರ ಇದನ್ನು ಯೂಸ್ ಮಾಡ್ಕೋಬೋದು. ನೋಡಿ, ನಾನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ.
ನೋಡಿ ಈ ಥರ ಆಗಿದೆ ಫೈನಲ್ ಆಗಿ. ನೋಡಿ ಈ ಥರ ಒಂದು ಕ್ರೀಮಿ ಟೆಕ್ಸ್ಚರಲ್ಲಿ ಬಂದಿದೆ. ನೋಡಿ ಈ ಥರ ಇದೆ. ಇದನ್ನು ಹಾಕೋಕ್ಕಿಂತ ಮುಂಚೆ ಮುಖವನ್ನ ಕ್ಲೀನಾಗಿ ಒರೆಸ್ಕೊಂಡು ಕ್ಲೀನಾಗಿ ಇಟ್ಕೋಬೇಕು. ನಾನು ಫಸ್ಟ್ ಟೈಮ್ ಹಾಕ್ತಿರೋದು, ಹೇಗೆ ರಿಸಲ್ಟ್ ಕೊಡ್ತದಂತ ನಂಗೂ ಗೊತ್ತಿಲ್ಲ. ಅಂದ್ರೆ ಇದೊಂದು 3 ದಿವಸಕ್ಕೆ ಸಾಕಾಗ್ತದೆ. ಹಾಗೆ ಇದನ್ನ ಫ್ರಿಜ್ ಅಲ್ಲಿ ಇಟ್ಕೋಬೇಕು. ಹಾಗೆ ಇಟ್ರೆ ಸ್ಮೆಲ್ ಬರ್ಬೋದು. ಹಾಗಾಗಿ ಇದನ್ನ ಫ್ರಿಜ್ ಅಲ್ಲಿ ಇಟ್ಕೊಂಡು ಒಂದು 3-4 ಡೇಸ್ ಯೂಸ್ ಮಾಡಬಹುದು. ನಾನೊಂದು 3 ಡೇಸ್ ಯೂಸ್ ಮಾಡ್ತೀನಿ, ನೋಡೋಣ ಹೇಗೆ ರಿಸಲ್ಟ್ ಬರ್ತದಂತ. ಫಸ್ಟ್ ನೀವು ಫೇಸಿಗೆ ಹಾಕೋಕ್ಕಿಂತ ಮುಂಚೆ ಕೈಗೆ ಸ್ವಲ್ಪ ಹಚ್ಚಿ ಯೂಸ್ ಮಾಡಿ ನೋಡಿ. ಏನಾದ್ರೂ ನಿಮ್ಗೆ ತುರ್ಸುವಂತದ್ದು ಏನಾದ್ರೂ ಆದ್ರೆ ಗೊತ್ತಾಗ್ತದೆ. ಆಮೇಲೆ ನೀವು ಫೇಸಿಗೆ ಅಪ್ಲೈ ಮಾಡಕ್ ಹೋಗ್ಬೇಡಿ. ಇದ್ರಲ್ಲಿ ಏನು ಎಫೆಕ್ಟ್ ಇಲ್ಲ, ಆದ್ರೆ ಕ್ವಾಂಟಿಟಿಯಲ್ಲಿ ಹಾಕುವಾಗ ನೀವು ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಸೊ ನಾನಿವಾಗ ನಿಮ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಸ್ವಲ್ಪನೇ ನೋಡಿ, ನಾನು ಸ್ಪೂನ್ ಅಲ್ಲಿ ತಗೊಂಡಿದ್ದೀನಿ. ಇದು ನೀವು ಫ್ಲೆಕ್ಸ್ ಸೀಡ್ಸ್ ಇದೆಯಲ್ಲ, ಹೇರಿಗೆ ಕೂಡ ಹೇರ್ ಮಾಸ್ಕ್ ಆಗಿ ಯೂಸ್ ಮಾಡಬಹುದು. ತುಂಬಾ ಚೆನ್ನಾಗುತ್ತೆ. ಈ ತರ ಮೇಲ್ಮುಖವಾಗಿ ನೀವು ಯಾವಾಗ್ಲೂ ಹಚ್ಕೊಂತ ಬರಬೇಕು. ಯಾಕಂದ್ರೆ ಕೆಳಗಿಂದ ನೀವು ಹಚ್ಕೊಂತ ಬಂದ್ರೆ ಕೂದಲ ಇದು ನಮ್ಮ ಫೇಸ್ ಏನಿದೆ ಅದೆಲ್ಲ ಜೋತ್ ಬೀಳಕ್ ಶುರು ಆಗುತ್ತೆ. ಹಾಗಾಗಿ ನೀವು ಅಲೋವೆರಾ ಎಲ್ಲ ತಗೊಳ್ಳುವಾಗ ಆದಷ್ಟು ಪ್ಯೂರ್ ಅಲೋವೆರಾ ತಗೊಳ್ಳಿ. ಮನೆಯಲ್ಲೇ ಇದ್ದಿದ್ದು ಯೂಸ್ ಮಾಡೋದಾದ್ರೂ ಚಿಂತೆ ಇಲ್ಲ. ಅಲೋವೆರಾ ತಗೊಳ್ಳುವಾಗ ಒಳ್ಳೆ ಅಲೋವೆರಾ ನೋಡಿ ತಗೊಳ್ಳಿ. ತುಂಬಾ ಚೆನ್ನಾಗಿ ಬರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ತುಂಬಾ ಜನರಿಗೆ ಇದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಸೊ ನನಗೆ ಹೇಗೆ ರಿಸಲ್ಟ್ ಕೊಡ್ತದೆ ನೋಡುವ. ಬೇಡ, ಏನ ಓಕೆ, ಇದನ್ನೊಂದು ಅರ್ಧ ಗಂಟೆ ಹಾಗೆ ಫೇಸಲ್ಲಿ ಬಿಡ್ತೀನಿ ನಾನು. ಅರ್ಧ ಗಂಟೆ ಆದ್ಮೇಲೆ ವಾಶ್ ಮಾಡಿ ತೋರಿಸ್ತೀನಿ, ನೋಡುವ. ಒಂದೇ ದಿವಸಕ್ಕೆ ನಿಮ್ಗೆ ರಿಸಲ್ಟ್ ಯಾವ್ದ್ರಲ್ಲೂ ಸಿಗೋದಿಲ್ಲ. ನೋಡೋಣ. ನಾನೊಂದು 3 ದಿವಸ ಹಚ್ತೀನಿ. ನಂಗೆ 3 ದಿವಸ ಟೈಮ್ ಇರೋದು. ಇವತ್ತು ನಾಳೆ ನಾಡಿದ್ದಷ್ಟೇ. 3 ದಿವಸ ತೋರಿಸ್ತೀನಿ, ನೋಡು. ಮತ್ತೆ ಅಲ್ಲಿ ನಾನು ಎಲ್ಲಿ ಹೋಗ್ಬೇಕಾಗಿದೆ ಅಲ್ಲಿ ಹೋಗಿಂದ ಬಂದ್ಮೇಲೆ ನಾನು ಕಂಟಿನ್ಯೂಸ್ ಆಗಿ ಹಚ್ಚಿ ತೋರಿಸ್ತೀನಿ. ಅವಾಗ ಇದರಲ್ಲಿ ಒಳ್ಳೆ ರಿಸಲ್ಟ್ ಕೊಟ್ರೆ ನನಗೆ ಓಕೆ. ಈ ತರ ಇದು ನಂದು ಕ್ರೀಮ್ ಹಾಕ್ತಿರೋದು ಗಾಜಿಂದಿದು. ಪ್ಲಾಸ್ಟಿಕ್ಗೆ ಆದಷ್ಟು ಅವಾಯ್ಡ್ ಮಾಡಿ. ಇದಕ್ಕೆ ಹಾಕ್ಬಿಟ್ಟು ಓಪನ್ ಆಗಿ ಇಡಬೇಡಿ ಫ್ರಿಜ್ ಅಲ್ಲಿ. ಈ ತರ ಯಾವ್ದಾದ್ರು ಚಿಕ್ಕದಾಗಿರೋ ಬಾಕ್ಸ್ ಇದ್ರೆ ಇದಕ್ಕೆ ಹಾಕ್ಬಿಟ್ಟು ಟೈಟ್ ಆಗಿ ಮುಚ್ಚಿ ಫ್ರಿಜ್ ಅಲ್ಲಿ ಇಟ್ಬಿಡಿ. ಡೈಲಿ ಹಚ್ಕೊಳ್ಳಿ, ತುಂಬಾ ಚೆನ್ನಾಗುತ್ತೆ. ಬಟ್ ಅಳತೆ ಮಾತ್ರ ಗ್ಲಿಸರಿನ್ ಎಲ್ಲ ಹಾಕುವಾಗ ನೀವು ಜಾಸ್ತಿ ಹಾಕೋಕ್ ಹೋಗ್ಬೇಡಿ. ನಾನು ನೋಡಿ ಎಷ್ಟು ಅಳತೆ ಹಾಕಿದೆ ಆ ಕ್ವಾಂಟಿಟಿ ನೋಡ್ಕೊಂಡು ಹಾಕಿ ಇದನ್ನ ನಾನೀಗ ಫ್ರಿಜ್ ಅಲ್ಲಿ ಇಡ್ತೀನಿ. ಫೇಸ್ ಅನ್ನ ವಾಶ್ ಮಾಡಿ ತೋರಿಸ್ತೀನಿ. ಇವಾಗ ಫುಲ್ ಫೇಸ್ ವಾಶ್ ಮಾಡಿ ಆಯ್ತು. ನೋಡ್ತಾ ಇರ್ಬೋದು. ಒಂದ್ಸಲ ಒರೆಸ್ಬಿಟ್ಟು ತೋರಿಸ್ತೀನಿ ನನಗೆ. ಫೇಸ್ ಅನ್ನ ವಾಶ್ ಮಾಡಿ ತೋರಿಸ್ತೀನಿ. ಇವಾಗ ಹೊರಗಡೆ ಬಂದು ಫೇಸ್ ತೋರಿಸ್ತಾ ಇದ್ದೇನೆ, ಯಾಕಂದ್ರೆ ಅಲ್ಲಿ ಒಳಗೆ ಲೈಟಲ್ಲಿ ನಿಮ್ಗೆ ಹೇಗೆ ಕಾಣ್ತಾ ಇದೆ ಗೊತ್ತಾಗಲ್ಲ. ಸೊ ನೋಡಿ, ಹೇಗೆ ಕಾಣಿಸ್ತಾ ಉಂಟು ನೋಡಿ, ಎಷ್ಟು ಕ್ಲಿಯರ್ ಆಗಿದೆ. ಇಲ್ಲೊಂದು ಕಲೆ ಉಂಟು, ಅದು ಬಿಟ್ರೆ ಫೇಸ್ ಹೀಗೆ ಕಾಣ್ತಾ ಇದೆ ನೋಡಿ, ಎಷ್ಟು ತುಂಬಾ ಬ್ರೈಟ್ ಆಗಿ ಕಾಣ್ತಾ ಇದೆ. ನಾನೇನೋ ಮುಖಕ್ಕೆ ಹಚ್ಚಿಲ್ಲ, ನೋಡ್ತಾ ಇರ್ಬೋದು ನೋಡಿ, ಹೀಗೆ ಕಾಣ್ತಾ ಇದೆ. ಹಾಗೆ ಮಧ್ಯಾಹ್ನದ ಊಟಕ್ಕೆ ನಾನಿವತ್ತು ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡೆ. ಪ್ರಾಗ್ಯಂಗೂ ಪುಳಿಯೋಗರೆ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಇವತ್ತು ಸ್ವಲ್ಪ ಚೇಂಜ್ ಇರಲಿ, ಅನ್ನ ಸಾಂಬಾರು ಬದಲಿಗೆ ಪುಳಿಯೋಗರೆ ತಿನ್ನೋಣ ಅಂತ ಪುಳಿಯೋಗರೆ ಮಾಡ್ಕೊತಾ ಇದ್ದೀವಿ. ಅದರಲ್ಲಿ ಪುಳಿಯೋಗರೆ ಪೌಡರ್ ಇದೆ, ಅಷ್ಟು ಹಾಕಿನೇ ರೈಸ್ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಆದರೂ ನಾನು ಸ್ವಲ್ಪ ಒಗ್ಗರಣೆ ರೆಡಿ ಮಾಡ್ಕೊಳ್ತೀನಿ. ಬೆಳ್ಳುಳ್ಳಿ ಎಲ್ಲ ಹಾಕಿ, ಶೇಂಗಾ ಬೀಜ ಎಲ್ಲ ಸ್ವಲ್ಪ ಇರ್ತದಲ್ಲ ಅದರಲ್ಲಿ, ನಾನು ಸ್ವಲ್ಪ ಎಕ್ಸ್ಟ್ರಾ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಪುಳಿಯೋಗರೆ ಪೌಡರ್ ಹಾಕಿಬಿಟ್ಟು ಆಮೇಲೆ ರೈಸೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಮಾಡೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಇನ್ನೂ ಜಾಸ್ತಿನೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಆ್ಯಡ್ ಮಾಡಿಕೊಂಡು
ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಅಷ್ಟೇ. ಪುಳಿಯೋಗರೆ ರೆಡಿ ಆಯಿತು. ಒಂದೊಂದು ಸಲ ಡಿಫ್ರೆಂಟಾಗಿ ಏನಾದರೂ ಅದೇ ಅನ್ನ ಸಾಂಬಾರು ತಿಂದೆಲ್ಲ ಬೋರ್ ಆಗಿದ್ದರೆ ಈ ಥರ ಮಾಡ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ. ಪ್ರಾಗೆ ಕೂಡ ತಿಂತಾಳಲ್ಲ, ಅವಳು ತಿಂದಿಲ್ಲ ಅಂದರೆ ನಾನು ಮಾಡೋಕ್ಕೆ ಹೋಗಲ್ಲ. ಸುಮ್ಮನೆ ನಾನೊಬ್ಬಳೇ ಮಾಡ್ಕೊಂಡು ತಿನ್ನಬೇಕಾಗ್ತದೆ. ಅವಳು ತಿಂದರೆ ನಾನು ಮಾಡ್ತೀನಿ. ನೋಡಿ, ಸ್ಯಾರಿ ಕುಚ್ಚ ಕಟ್ಟೋದಕ್ಕೆ ಏನೇನು ಬೇಕಾಗುತ್ತಂದರೆ ಈ ಥರದ್ದು 2 ಸೂಜಿ, ದೊಡ್ಡ ಸೈಜ್ ಇದು 2 ಸೂಜಿ ತಗೋಬೇಕು. ನೋಡಿ, ಈ ಥರ ಹೋಲ್ ದೊಡ್ಡದಿರಬೇಕು. ಆಮೇಲೆ ಇದು ನಾನು 2 ಕಲರಲ್ಲಿ ಹಾಕ್ತಾ ಇದ್ದೀನಿ. ನನ್ನ ಸ್ಯಾರಿ ಡಬಲ್ ಕಲರ್ ಇರೋದ್ರಿಂದ 2 ಕಲರ್ ನೂಲು ತೊಗೊಂಡಿದ್ದೀನಿ. ನಿಮಗೆ ಹೇಗೆ ಬೇಕೋ ನೀವು ಆ ಥರ ಹಾಕ್ಬೋದು. ಇದು ಕುಚ್ಚು ಹಾಕಿದ್ಮೇಲೆ ಅದು ಕಟ್ ಹಾಕಬೇಕಲ್ಲ, ಅದಕ್ಕೆ ಈ ಥರದ್ದು ಸಿಲ್ವರ್ ಈ ಥರದ್ದು ನೂಲು ಬರ್ತದಲ್ಲ, ಇದನ್ನು ತಗೊಂಡಿದ್ದೀನಿ. ಆಮೇಲೆ ಈ ಥರದ್ದೊಂದು ಸೂಜಿ ಬೇಕು, ಚಿಕ್ಕ ಸೂಜಿ. ಇದು ಯಾವುದಕ್ಕೆ, ಇದನ್ನು 2 ಎಳೆ ಮಾಡಿಕೊಂಡು ಕಟ್ ಹಾಕ್ಲಿಕ್ಕೆ. ನೋಡಿ, ಈ ಥರ ಇದನ್ನು ತೆಗೆದ್ಬಿಟ್ಟು ಇದರಲ್ಲಿ ಹಾಕಬೇಕು. ಒಂದು ಕತ್ತರಿ ಬೇಕಾಗುತ್ತೆ, ಚಿಕ್ಕದಾದರೂ ಪರವಾಗಿಲ್ಲ. ಸ್ವಲ್ಪ ಮೀಡಿಯಮ್ ಆಗಿರೋದೊಂದು ಕತ್ತರಿ ಬೇಕಾಗುತ್ತೆ. ನೋಡಿ, ಈ ಥರ ಹಾಕ್ಬಿಟ್ಟು ನೋಡಿ ಈ ಥರ ಗಂಟು ಹಾಕಿ ಇಟ್ಕೋಬೇಕಾಗುತ್ತೆ. ನೋಡಿ, ಸ್ವಲ್ಪ ಉದ್ದಕ್ಕೆ ಗಂಟು ಹಾಕಬೇಕು, ಯಾಕಂದರೆ ಅಲ್ಲಿ ಕಟ್ ಹಾಕುವಾಗ ಲಾಸ್ಟಲ್ಲಿ ನಮ್ಗೆ ಗಂಟು ಹಾಕುವಾಗ ಜಾಗ ಬೇಕಾಗ್ತದೆ. ಹಾಗಾಗಿ ಸ್ವಲ್ಪ ಉದ್ದಕ್ಕೆ ಹಾಕಿ ಇಟ್ಕೊಂಡ್ರಾಯ್ತು. ನೋಡಿ, ಈ ಥರ ಗಂಟು ಹಾಕಿ ಇಟ್ಕೊಂಡ್ರಾಯ್ತು. ನೋಡಿ, ಈ ಥರ ಒಂದು ಸೂಜಿ ಬೇಕಾಗುತ್ತೆ, ಈ ಥರದ್ದು. ಆಮೇಲೆ ಈ ಥರ ಬುಕ್ಕೆ ಹಾಕಿ ಅಂದರೆ ಈ ಬುಕ್ಕಲ್ಲಿ ನೀವು ಇದು ನೂಲುಂಟಲ್ಲ, ಇದನ್ನು 70 ಎಳೆ ಈ ಥರ ಮಾಡ್ಕೋಬೇಕು. ಇಲ್ಲಿಂದ ನೀವು ತೊಗೊಂಡ್ರೆ ನೋಡಿ, 1 ಎಳೆ ಹಾಕಿ ತೋರಿಸ್ತೀನಿ ನಾನು. ಎಪ್ಪತ್ತೇಳೆ ಒಂಚೂರು ಆಚೆ ಈಚೆ ಹೆಚ್ಚು ಕಮ್ಮಿ ಆಗ್ಬೋದು, ತೊಂದರೆ ಇಲ್ಲ. ನೋಡಿ, ಈ ಥರ ಇಲ್ಲಿಂದ ನೀವು ತಗೊಂಡ್ರೆ ಹೀಗೆ ಮಾಡಿ ಈ ಥರ 1 2 3 4 5 ಅದೇ ಥರ ಇದೇ ಥರ 70 ಹಾಕೋಬೇಕಾಗುತ್ತೆ. ನೀವು 70 ಇದೇ ಥರ ಮಾಡಿ ನೀವು 70 ಹಾಕ್ಬಿಟ್ಟು, ನಾನು 70 ಹಾಕ್ಕೊಳ್ತೀನಿ. ಹಾಕಿ ಆದಮೇಲೆ ನಿಮಗೆ ತೋರಿಸ್ತೀನಿ. ಹೀಗೆ 70 ಕಟ್ ಮಾಡ್ಕೊಂಡಾದ್ಮೇಲೆ ಅದನ್ನು ಒಂದೇ ಹಂತಕ್ಕೆ ತೊಗೊಳ್ಬೇಕು. ಸ್ವಲ್ಪ ನೀವು ಗಮ್ ಕೂಡ ಹಾಕ್ಬೋದು, ಇಲ್ಲಾಂದರೆ ನೀರಲ್ಲಿ ಸ್ವಲ್ಪ ಅದ್ಕೊಂಡು ಆಮೇಲೆ ಸೂಜಿಯೊಳಗೆ ಹಾಕಬೇಕು. ಇದು ಸೂಜಿಯೊಳಗೆ ಹಾಕೋದೇ ಸ್ವಲ್ಪ ಕಷ್ಟ ಅನಿಸ್ತದೆ. ಮತ್ತೆ ನಿಮಗೆ ಮಾಡ್ತಾ ಅದು ಪ್ರಾಕ್ಟೀಸ್ ಆಗ್ತದೆ, ಈಸಿ ಅನಿಸ್ತದೆ. ನೋಡಿ, ಇವಾಗ ಸೂಜಿ ಒಳಗೆ ಹಾಕಿ ಎರಡೂ ಒಂದೇ ಇದರಲ್ಲಿ ತಗೊಳ್ಬೇಕು ಹಾಕುವಾಗ. ನೋಡಿ, ಒಂದೇ ಸೈಜಲ್ಲಿ ನಾನು ತೊಗೊಂಡಿದ್ದೀನಿ. ಇದು ಒಂದೇ ಹಂತದಲ್ಲಿ ಇರಬೇಕು, ಈ ಥರ. ಈಗ ಒಂದು ರೆಡಿ ಆಯಿತು. ನಾನು 2 ಸೂಜಿಗೆ ಹಾಕಿರ್ತೀನಿ, 2 ಕಲರು. ಆವಾಗ ಸ್ವಲ್ಪ ಬೇಗ ಆಗ್ತದೆ ಅನ್ನಿಸ್ತದೆ ನನಗೆ. ಹಾಗಾಗಿ ತುಂಬ ಈಸಿ, ಆರಾಮಾಗಿ ನೀವು ಮಾಡ್ಕೋಬೋದು. ಮತ್ತು ತುಂಬ ವೀಡಿಯೋಸ್ಗಳು ಇದರ ಬಗ್ಗೆನೇ ಮಾಡಿರುವಂಥದ್ದಿದೆ. ನಾನು ಹೇಳಿರೋದು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಸುಮ್ಮನೆ ಜಸ್ಟ್ ಸರ್ಚ್ ಮಾಡಿ ನೋಡಿ, ನಿಮ್ಗೆ ಅದರಲ್ಲಿ ಗೊತ್ತಾಗ್ತದೆ ಹೇಗೆ ಮಾಡೋದಂತ. ಆರಾಮಾಗಿ ನೀವು ನಿಮ್ಮ ಸ್ಯಾರಿಗಾದರೂ ನೀವು ಮಾಡ್ಕೋಬೋದು ಮನೆಯಲ್ಲಿ. ಅದೇ ಥರ ನಾನು ಇನ್ನೊಂದು ನೂಲು ಉಂಟಲ್ಲ, ಅದನ್ನು ಸೇಮ್ 70 ಎಳೆ ತೊಗೊತೀನಿ. 1-2 ಎಳೆ ಆಚೆ ಈಚೆ ಆಗ್ಬೋದು, ಏನು ತೊಂದರೆ ಆಗೋಲ್ಲ. ಹೋಗ್ತಾ ನಿಮಗೆ ಐಡಿಯಾಸ್ ಬರುತ್ತೆ. ಇದನ್ನು ಕೂಡ ಸೂಜಿ ಒಳಗೆ ಹಾಕ್ಕೊಂಡು ಒಂದೇ ಲೆಂತಿಗೆ ಇದು ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಅಡಿಗಡೆಯಿಂದ ಸೀರೆಯನ್ನು ನೀವು ಸೈಡಲ್ಲಿ ಸ್ಟಿಚ್ ಮಾಡಿರ್ತೀರಲ್ಲ, ಅಡಿಗಡೆಯಿಂದ ಈ ಥರ ಎಳ್ಕೊಬೇಕಾಗುತ್ತೆ. ಇದು ಸೀರೆ ಸ್ವಲ್ಪ ತೆಳ್ಳಗಿದೆ, ಹಾಗಾಗಿ ಬೇಗ ಬರ್ತದೆ. ಸ್ವಲ್ಪ ದಪ್ಪ ಎಲ್ಲ ಇದ್ದರೆ ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ನೀವು ಜಾಸ್ತಿ ಎಲ್ಲ ಎಳೆಯೋಕ್ಕೆ ಹೋಗಬೇಡಿ, ನಿಧಾನವಾಗಿ ಎಳೀರಿ. ಯಾಕಂದರೆ ನೂಲು ಬಿಟ್ಕೊಂಡ್ರೆ ಕಷ್ಟ ಆಗುತ್ತೆ. ಅದಕ್ಕೆ ನೋಡಿ, ಈ ಥರ ಬಂದಿದೆ. ಇದನ್ನು ಇವಾಗ ಲಾಸ್ಟ್ ತನಕನೂ ಎಳ್ಕೊಬೇಕಾಗುತ್ತೆ. ನೋಡಿ, ಈ ಥರ ತುದಿ ಇದೆಯಲ್ಲ, ಅದಕ್ಕೆ ನೀವು ಎಳ್ಕೊಬೇಕು. ಆಮೇಲೆ ಎಳ್ಕೊಂಡಾದ್ಮೇಲೆ ಈ ಥರ ಹಿಡ್ಕೊಳ್ಬೇಕು ಗಟ್ಟಿಯಾಗಿ. ನೋಡಿ,
ಏನು ನೀವು ದಾರನ ಹಾಕ್ಕೊಂಡಾದ್ಮೇಲೆ ಈ ಥರ ಸೂಜಿಗೇನು ಸಿಲ್ವರ್ ನೂಲಿದೆಯಲ್ಲ ಅದನ್ನು ಹಾಕ್ಕೊಂಡಿದ್ದೀರಲ್ಲ, ಅದರಲ್ಲಿ 3 ಕಟ್ಟು ಹೀಗೆ 3 ಸುತ್ತ ತರಬೇಕು ಅದಕ್ಕೆ ಟೈಟಾಗಿ. ಆಮೇಲೆ ಲಾಸ್ಟಲ್ಲಿ ಹಿಂದ್ಗಡೆಯಿಂದ 3 ಗಂಟು ಹಾಕ್ಕೊಂಡ್ರಾಯ್ತು. ಈ ಥರ 3 ಸಲ ಟೈಟಾಗಿ ಕಟ್ಟಿದ ಮೇಲೆ ಅದಕ್ಕೆ ನೋಡಿ ಹಿಂದ್ಗಡೆಯಿಂದ 3 ಸಲ ಕಟ್ಟು ಹಾಕ್ಕೋಬೇಕು. ಟೈಟಾಗಿ ನಿಲ್ಲಬೇಕಲ್ವ, ಹಾಗಾಗಿ 3 ಕಟ್ಟು ಹಾಕಬೇಕು. ನೋಡಿ ಈ ಥರ 3 ಸಲ ಗಂಟು ಹಾಕಬೇಕು. ಗಂಟು ಹಾಕ್ಕೊಂಡ್ರೆ ಆಯಿತು, ಅದು ಟೈಟಾಗಿ ನಿಲ್ತದೆ. ಒಂದು 3 ಸಲ ಹಾಕಿದರೆ ಆಯಿತು. ಇಷ್ಟೇ, ಈಸಿಯಾಗಿ ಮಾಡ್ಬೋದು. ಸಿಂಪಲಾಗಿ ನೀವು ನಿಮ್ಮ ಸ್ಯಾರಿಗಳಿಗೆ ಹಾಕಿ ಮತ್ತು ಅಭ್ಯಾಸ ಆಗ್ತದೆ. ನೋಡಿ ಹಾಕಿ ಆದಮೇಲೆ ಈ ಥರ ಕಟ್ ಮಾಡ್ಕೊಂಡ್ರಾಯ್ತು. ನಾನು ಬೇಬಿ ಕುಚ್ಚು ಹಾಕ್ತಿರೋದ್ರಿಂದ ಚಿಕ್ಕದಾಗಿ ಹಾಕ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಇಷ್ಟೇ ಸಿಂಪಲಾಗಿ ನಿಮಗೆ ಹಾಕ್ಕೊಂಡ್ರಾಯ್ತು. ಓಕೆ, ಬ್ಲೌಸು ತೊಗೊಂಡು ಬಂದೆ ಹೋಗಿ. ಸಿಂಪಲಾಗಿ ಹೊಲಿಸಿದ್ದು, ನಾನೇನು ಡಿಸೈನ್ ಎಲ್ಲ ಮಾಡಿಸಿ ಹೊಲಿಸಿಲ್ಲ. ನೋಡಿ ಈ ಥರ ಮಾಡಿ, ಇದು ಬ್ಲೌಸ್ ಒಂದು ಸ್ಯಾರಿದು ಸಿಂಪಲಾಗಿ ಹೊಲಿಸಿದ್ದೀನಿ. ಇದೊಂದು ಆಮೇಲೆ ಚೆನ್ನಾಗಿ ಹೊಲ್ದಿದ್ದಾರೆ. ಬಟ್ ನನಗೆ ಹಿಂದ್ಗಡೆ ಬ್ಯಾಕ್ ಸೈಡಲ್ಲಿ ಡೀಪ್ ಸ್ವಲ್ಪ ಕಮ್ಮಿ ಆಯ್ತು ಅಂತ ಅನ್ನಿಸ್ತಾ ಇದೆ. ಅಷ್ಟು ಬಿಟ್ರೆ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಇದೊಂದು ಬ್ಲೌಸ್, ಇದು ಇನ್ನೊಂದು ಸ್ಯಾರಿದು. ಈ ತರ ಕೈ ಇಷ್ಟು ಹೊಲಿಸಿದ್ದೀನಿ. ಒಂದು ಎಷ್ಟಿದು 9.5 ಇಂಚಸ್ ಇಟ್ಟಿದ್ದೀನಿ. ಫುಲ್ ಇಲ್ಲಿ ತನಕ ಇಟ್ಟಿಲ್ಲ, ಕೆಳಗೆ ಈ ತರ. ಆಮೇಲೆ ಒಂದು ನಂಗೆ ನೈಲ್ ಪಾಲಿಶ್ ರಿಮೂವರ್ ಕೂಡ ಬೇಕಿತ್ತು. ಹಾಗೆ ಪ್ರಾಗ್ಯಾಂದ ಡ್ರೆಸ್ ಇದು ಮ್ಯಾಚಿಂಗ್ ಸರ ಮತ್ತೆ ಹೇರ್ ಬ್ಯಾಂಡ್ ಮತ್ತೆ ಎಂತ ಸ್ಟಿಕ್ಕರ್ ಕೂಡ ಬೇಕಿತ್ತು. ಹಾಗೆ ಒಂದೊಂದೇ ತಗೊಂಡು ಬಂದೆ ಅಷ್ಟೇನೆ. ನೋಡಿ ಸೀರೆ ಕುಚ್ಚ ಇಷ್ಟು ಹಾಕಿಟ್ಟಿದ್ದೀನಿ. ಲಾಸ್ಟಿಗೆ ಒಂದು ಸ್ವಲ್ಪ ಉಳಿದೇ ಹೋಯ್ತು ನೋಡಿ, ಇಷ್ಟ ಹಾಕ್ಲಿಕ್ಕೆ ಬಾಕಿ ಉಂಟಿನ್ನು. ಇದನ್ನು ಫಿನಿಶ್ ಮಾಡಬೇಕು. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ನೆಕ್ಸ್ಟ್ ಬರೋ ವಿಡಿಯೋ ಇನ್ನು ಬಾಂಬೆಗೆ ಹೋದಾದ್ಮೇಲೆ ಆಯಿತು. ವಿಡಿಯೋ ಹಾಕೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲಾಂದರೆ ಎಷ್ಟಾಗುತ್ತೋ ಅಷ್ಟನ್ನ ಆದರೆ ಕ್ಯಾಪ್ಚರ್ ಮಾಡ್ತೀನಿ ಎಲ್ಲವನ್ನ. ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗ್ಬೋದು ವಿಡಿಯೋ ಬರೋದಷ್ಟೇ. ನೋಡುವ, ಮಧ್ಯ ಮಧ್ಯದಲ್ಲಿ ಶಾರ್ಟ್ ವಿಡಿಯೋಸ್ ಯಾವುದಾದ್ರೂ ಹಾಕ್ತಾ ಇರ್ತೀನಿ. ಯಾಕಂದರೆ ಎಡಿಟಿಂಗ್ ಮಾಡಿ ಹಾಕೋಕ್ಕೆ ಆಗಲ್ಲ. ಯಾಕಂದರೆ ಮದುವೆ ಮನೆ ಅಂದಮೇಲೆ ನಿಮ್ಗೆ ಗೊತ್ತಿರುತ್ತೆ, ಫುಲ್ಲು ಇದಿರುತ್ತೆ, ಏನು ಹೇಳೋದು, ಕ್ರೌಡ್ ಇರುತ್ತೆ. ಎಡಿಟಿಂಗ್ ಎಲ್ಲ ಮಾಡೋಕ್ಕೆ ಆಗಲ್ಲ. ಅದು ನಾವು ಹೋಗ್ತಾ ಇರೋ ಕಡೆನೂ ಹಳ್ಳಿಯಲ್ಲಾದರೆ ಸ್ವಲ್ಪ ಜಾಗ ಎಲ್ಲ ಸಿಗ್ತದೆ, ನಮಗೆ ಟೈಮ್ ಸಿಗ್ತದೆ. ಅಲ್ಲಿ ಟೈಮ್ ಸಿಗಲ್ಲ. ನೋಡುವ, ಆದಷ್ಟು ನಾನು ಪ್ರಯತ್ನ ಪಡ್ತೀನಿ ಹಾಕುವಂಥದ್ದು. ಇಲ್ಲಾಂದರೆ ಒಂದು ಶಾರ್ಟ್ ವಿಡಿಯೋನ ಹಾಕ್ತಾ ಇರ್ತೀನಿ. ಹೋಪ್ ಅರ್ಥ ಮಾಡ್ಕೊತೀರಾ ಅಂದ್ಕೊತೀನಿ. ನಿಮ್ಮ ಸಪೋರ್ಟ್ ಅನ್ನೋದು ನಂಗೆ ತುಂಬಾ ಮುಖ್ಯ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಹೊಸತೊಂದು ಲಿಪ್ಸ್ಟಿಕ್ ಕೂಡ ತೊಗೊಂಡಿದ್ದೀನಿ. ನೋಡಿ ಹೇಗೆ ಕಾಣ್ತಿದೆ ಅಂತೇಳಿ. ತುಂಬ ಚೆನ್ನಾಗಿ ಕಾಣ್ತಿದೆ. ಸ್ಯಾರಿಗಲ್ಲಂತೂ ತುಂಬ ಚೆನ್ನಾಗಿ ಕಾಣ್ತಿದೆ. ಮದುವೆ ಸ್ಯಾರಿ ಉಟ್ಟಾಗ ನಾನು ಹಾಕಿ ತೋರಿಸ್ತೀನಿ. ಸಖತ್ತಾಗಿ ಕಾಣ್ತಾ ಇತ್ತು. ಮತ್ತು ನಂಗೆ ತುಂಬಾ ಇಷ್ಟ ಆಯಿತು ಲಿಪ್ಸ್ಟಿಕ್ ಕೂಡ. ಓಕೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆನಾ? ಬಾಯ್ ಬಾಯ್ ಎಲ್ಲರಿಗೂ. ಟೇಕ್ ಕೇರ್.